ಆಮೇಲೆ ಕಲ್ಯಾಣ ಕರ್ನಾಟಕ ಕೊಡ್ಲಿಕ್ಕೆ ನಂದೇನು ವಿರೋಧಿಲ್ಲ. ಕಲ್ಯಾಣ ಕರ್ನಾಟಕ 371G ಅವ್ರ ಪ್ರಕಾರ ಅವರು ಡೆವಲಪ್ಮೆಂಟ್ಗೆ ಹಿಂದುಳಿದ ಪ್ರದೇಶಗಳು ಅವ್ರು ಕೊಡ್ಲಿ, ಇನ್ನೂ ಹೆಚ್ಚು ಕೊಡಲಿ, 5,000ಕ್ಕಿಂತ 10,000 ಕೊಡ್ಲಿ, ನನಗೇನು ವಿರೋಧ ಇಲ್ಲ, ನನಗೇನು ದುಃಖನೂ ಇಲ್ಲ. ನಮಗೂ ಉತ್ತರ ಕರ್ನಾಟಕದವರಿಗೂ ನಮ್ಗೆ ಒಂದು 5,000 ಕೋಟಿ ನಮಗೂ ಕೊಡ್ರಿ ಅನ್ನುವಂಥ ಬೇಡಿಕೆಯನ್ನು ನಾನು ಈ ಸಂದರ್ಭದಲ್ಲಿ ಇಡ್ಲಿಕ್ಕೆ ಬಯಸ್ತೇನೆ. ಈಗ ನಾವು ಭಾಳ ಪ್ರತಿಯೊಂದರಿಂದ ಹಿಂದುಳಿದಿದ್ದೀವಿ ಸರ್. ಅದು ಆರೋಗ್ಯ, ಶಿಕ್ಷಣ, ನೀರಾವರಿ ಯೋಜನೆಗಳು. ಅಧ್ಯಕ್ಷರೇ, ನಮ್ಮ ಕ್ಷೇತ್ರದ ಜನ ಇನ್ನೂ ಬೆಂಗಳೂರು ಎಲ್ಲೈತೆ ಅನ್ನೋದು ನೋಡಿಲ್ಲ. ಎಷ್ಟೋ ಮಂದಿ ಚಲೋ ಜನ ಬಿಟ್ರೆ ಬಡವರು ಬರಲಿಕ್ಕೆ, ಕೂಲಿ ಕಾರ್ಮಿಕರು ಬರಲಿಕ್ಕೆ ಆಗೋದಲ್ಲ, ಸ್ಥಿತಿವಂತರ ಇನ್ನೂ ಬೆಂಗಳೂರು ನೋಡಲಿಕ್ಕೆ ಆಗಿಲ್ಲ. ಬಿಕಾಸ್ ಆಫ್ ನಮಗೆ 800 ಕಿಲೋಮೀಟರ್ ದೂರ ಆಗ್ತಿದೆ ಅಧ್ಯಕ್ಷರೇ. ನಮಗೂ 5,000 ಅಥವಾ 10,000 ಕೋಟಿ ಕಲ್ಯಾಣ ಕರ್ನಾಟಕದ ಜೊತೆಗೆ ನಮ್ಮ ಕಿತ್ತೂರು ಕರ್ನಾಟಕದವ್ರಿಗೂ ಅನುದಾನವನ್ನು ಕೊಡಬೇಕು ಅನ್ನುವಂಥ ಬೇಡಿಕೆಯನ್ನು ಈ ಸಂದರ್ಭದಲ್ಲಿ ಏನು ತಾರತಮ್ಯ ಆಗ್ತಾ ಇದೆ ಅನ್ನುವಂಥದ್ದು ಹೇಳಿಕ್ಕೆ ಬಯಸ್ತೀನಿ ಸರ್. ಬರ್ತೀನಿ ನಾನು. ನೀರಾವರಿ ಯೋಜನೆಗಳ ವಿಳಂಬ, ಅದು ಶಿಕ್ಷಣ ಕ್ಷೇತ್ರದಲ್ಲಿ ನಾವು ಇನ್ನೂ ಭಾಳ ತೊಂದರೆಯಲ್ಲಿದ್ದೀವಿ. ಆರೋಗ್ಯ ಕೇಂದ್ರಗಳಲ್ಲಿ ನಮ್ಮಲ್ಲಿ ಇವತ್ತು ಚರ್ಚೆ ಆಯ್ತು. ಇಲ್ಲೇ ನಾನು ಕೂತಿದ್ದೀನಿ ಬೆಳಗ್ಗೆಯಿಂದ ಅಧ್ಯಕ್ಷರೇ. ನಮ್ಮ ಆರೋಗ್ಯ ಮಂತ್ರಿಗಳು ಸಾಕಷ್ಟು ಜನ ಪ್ರಶ್ನೆ ಕೇಳಿದಾಗ ಅದು ಕೆಲವರು ಉತ್ತರ ಕೊಟ್ಟರು. ಮೊದಲು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ 10 ತಾಲೂಕುಗಳಿದ್ದು ಅಧ್ಯಕ್ಷರೇ. ಈಗ 15 ತಾಲೂಕುಗಳಾಗಿದ್ದಾವೆ. ಹೊಸ ತಾಲೂಕುಗಳು 5 ತಾಲೂಕುಗಳನ್ನು ಮಂಜೂರುಗಳನ್ನು ಮಾಡಿದ್ದಾರೆ. ಅದು ಕಾಗವಾಡ, ನಿಪ್ಪಾಣಿ, ಆಮೇಲೆ ಮೂಡಲಗಿ, ಯರಗಟ್ಟಿ, ಕಿತ್ತೂರು ಮಾಡಿ 17ರಲ್ಲಿ ಅಧ್ಯಕ್ಷರೇ ಕಾಗವಾಡ ಮಾಡಿ. ಇನ್ನೂವರೆಗೆ ಒಂದು ಸಿಂಗಲ್ ಇನ್ಫ್ರಾಸ್ಟ್ರಕ್ಚರ್, ಒಂದು ತಹಸೀಲ್ದಾರ್ ಆಫೀಸ್, ಅದು ಬಾಡಿಗೆ ಕಟ್ಟಡದಲ್ಲಿ ನಡೆಸ್ತಾ ಇದ್ದೀವಿ. ತಹಸೀಲ್ದಾರ್ ಆಫೀಸ್ ಬಾಡಿಗೆ ಕಟ್ಟಡದಲ್ಲಿ ನಡೆಸ್ತೀವಿ. ಇನ್ನೂ ಎಲ್ಲ ಕಚೇರಿಗಳು ಬರುವ ಯಾವಾಗ, ಆ ತಾಲೂಕಾ ಡೆವಲಪ್ಮೆಂಟ್ ಆಗೋದು ಯಾವಾಗ, ಅಲ್ಲಿ ಎಲ್ಲ ಕಚೇರಿಗಳು ಯಾವಾಗ, ಇವಾಗೂ ಸಹಿತ ನಾವು ಅಥಣಿಯಲ್ಲೇ ಹೋಗ್ತೇವೆ ನಾವು. ಈಗ ಏನಾಗಿದೆ ಅಧ್ಯಕ್ಷರೇ, ಪ್ರಜಾಸೌಧವನ್ನು ಕೊಟ್ಟರು ನಮ್ಮ ಕಂದಾಯ ಸಚಿವರು. ನನಗೂ ಪ್ರಜಾಸೌಧ ಕಟ್ಟಡ 8,60,00,000 ಅಧ್ಯಕ್ಷರೇ, 8,60,00,000 ಪ್ರಜಾಸೌಧ ಕಾಗವಾಡಕ್ಕೆ ಕಟ್ಟಡಕ್ಕೆ ಕೊಟ್ಟಿದ್ದೀವಿ ಅನ್ನುವಂಥ ಆರ್ಡರನ್ನು ಈ ಹೋದ ವರ್ಷ 1 ವರ್ಷ ಆಯ್ತು ಸರ್. ಈಗ ಇನ್ನೂವರೆಗೆ ಅದ್ರ ಬಗ್ಗೆ ಏನೂ ಕ್ಯಾರೇ ಇಲ್ಲ. ಆಮೇಲೆ ಅದ್ರ ಜಾಗದ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಧ್ಯಕ್ಷರೇ. ಅಲ್ಲಿ ಜಾಗದ ಆದ್ರೂ ಈಗ ನಾವು ಸೂಕ್ತವಾದ ಜಾಗವನ್ನು ಕೊಡ್ತೀವಿ ಮತ್ತು ಅದೇ ಜಾಗದಲ್ಲಿ ಕಟ್ಟಲಿಕ್ಕೆ ಏನು ತೊಂದರೆ ಇಲ್ಲ. ಯಾರೋ ಒಬ್ರು ಮಹಾನುಭಾವರು ಅಲ್ಲಿ ಬಂದು ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ ಗೌರ್ಮೆಂಟ್ಗೆ, ಇಲ್ಲಿ ಕೆರೆ ಇದೆ, ಈ ಕೆರೆ ಜಾಗದಲ್ಲಿ ಕಟ್ಟಲಿಕ್ಕೆ ಆಗೋದ್ರಲ್ಲಿ ಕೆರೆ ಇಲ್ಲ. ಮಳೆಗಾಲದಲ್ಲಿ ಬಂದು ಸ್ವಲ್ಪ ನೀರು ನಿಲ್ತಿದ್ದು, ಅದಕ್ಕೆ ಅವ್ರು ಕೆರೆ ಅಂತೇಳಿ ನಮ್ಮ ಅಧಿಕಾರಿಗಳು ಸರ್ ಕೆರೆ ಇದೆ ಕಟ್ಟಲಿಕ್ಕೆ ಬರೋದಿಲ್ಲ. ನಾನಲ್ಲಿ ಇವತ್ತು ಅದ್ವಿ ಆತ್ಮವಿಶ್ವಾಸದಿಂದ ಹೇಳ್ತೇನೆ, ಅಲ್ಲಿ ಬಿಲ್ಡಿಂಗ್ ಕಟ್ಟಿದ್ದಾದ್ರೆ ಅದಕ್ಕೆ ಏನಾದರೂ ಧಕ್ಕೆ ಆದ್ರೆ ನನ್ನ ಆಸ್ತಿ ಮಾರಿ ಅದಕ್ಕೆ ನಾ ಎಲ್ಲ ದುಡ್ಡನ್ನು ಕೊಡ್ಲಿಕ್ಕೆ ರೆಡಿ ಇದ್ದೇನೆ ಅಧ್ಯಕ್ಷ.